ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಹೇಳ್ತಿರೋಂಥ ನೋಟಿಫಿಕೇಶನ್ ಎಸ್ ಎಸ್ ಸಿ ಸಿ ಜಿ ಎಲ್ ಅಂತ ಹೇಳ್ಬಿಟ್ಟು, ಈ ಸಿ ಜಿ ಎಲ್ ಅಲ್ಲಿ ಹಲವಾರು ವೇಕೆನ್ಸೀಸ್ ಇದಾವೆ. ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಅಂತ ಏನು ಕರೀತಾರೆ. ಈ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲಲ್ಲಿ ವೇಕೆನ್ಸೀಸ್ನ ರಿಲೀಸ್ ಮಾಡಿದ್ದಾರೆ. ನೋಡಿ, ಈ ವೇಕೆನ್ಸೀಸ್ ಅಲ್ಲಿ ಏನೇನಿದೆ ಅನ್ನೋದು ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ಡ್. ನೋಡಿ, ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ನೀವು ನೋಟಿಫೈ ಮಾಡಬೇಕಿದ್ದು ಏನಂತಂದ್ರೆ, ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನೋಡಿ 9/6/2025 ನಿಂದ 4/7/2025 ತನಕ ಇರುತ್ತೆ. ಅದಾದ ನಂತರ ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದು 4ನೇ ತಾರೀಕು 7ನೇ ತಿಂಗಳು ಲಾಸ್ಟ್ ಆಗಿರುತ್ತೆ ಗೆಳೆಯರೆ. ಓಕೆ, ಇವು ಎರಡು ಇಂಪಾರ್ಟೆಂಟ್ ಡೇಟ್ಸ್ ನಿಮಗೆ. ಸೊ ಡೇಟ್ ಆಫ್ ವಿಂಡೋನು ಸಹ ಇವಾಗ ಓಪನ್ ಆಗಿದೆ. ಸೊ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಇಮಿಡಿಯೇಟ್ ಆಗಿ ವೆಬ್ಸೈಟು ಸಹ ನಾನು ಅಪ್ಲಿಕೇಶನ್ ಲಿಂಕ್ನ ಹಾಗೂ ವೆಬ್ಸೈಟ್ ಲಿಂಕ್ನ ಸಹ ನಿಮ್ಗೆ ಹಾಕಿರ್ತೀನಿ. ಇದೇ ವೆಬ್ಸೈಟ್ ಈ ಥರ ಕಾಣುತ್ತೆ ನಿಮಗೆ. ನೀವು ಫಸ್ಟ್ ಯಾರ್ಯಾರು ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ಇದ್ದೀರಾ, ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಆದಮೇಲೆ ಲಾಗಿನ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಿ. ಬಟ್ ಇದಕ್ಕೆ ಕ್ವಾಲಿಫಿಕೇಶನ್ ಏನಿರಬೇಕು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಇದು ಸ್ಯಾಲರಿ ಏನಿರುತ್ತೆ, ಎಲ್ಲೆಲ್ಲಿ ಪೋಸ್ಟಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ, ಕೊನೆ ತನಕ ವಾಚ್ ಮಾಡಿ. ಯಾರೆಲ್ಲ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಈಗ ಡಿಸೆಂಬರ್ ಬಂದು ಸಹ ಕೊಟ್ಟಿದ್ದಾರೆ. ಇದು 2 ಟೈರಲ್ಲಿ ಎಕ್ಸಾಮ್ ನಡೀತೆ ಗೈಸ್, ಟೈರ್ 1 ಅಂಡ್ ಟೈರ್ 2 ಅಂತ ಕರೀತಾರೆ. ಸೊ ಟೈರ್ 1 ಬಂದು 2 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನಿಮಗೆ, ಟೈರ್ 1 ಟೈರ್ 2. ಸೊ ಟೈರ್ 1 ಡೇಟು ಡಿಕ್ಲೇರ್ ಮಾಡಿದ್ದಾರೆ 13ನೇ ತಾರೀಕು ಆಗಸ್ಟ್ ಇಂದ 30ನೇ ತಾರೀಕು ಆಗಸ್ಟ್ ತನಕನೂ ಎಕ್ಸಾಮ್ ನಡೀತಾನೆ ಇರುತ್ತೆ. ಓಕೆ, ಹಲವಾರು ಬ್ಯಾಚಸ್ ಇರ್ತವೆ. ಸೊ ಬಿಕಾಸ್ ಆಫ್ ಲಾಟ್ ಆಫ್ ಆಸ್ಪಿರೆಂಟ್ಸ್ ಜಾಸ್ತಿ ಇರೋ ಕಾರಣದಿಂದ ಅವರು ಹಲವಾರು ಸೆಷನ್ಸ್ ಅಲ್ಲಿ ನಡೆಸ್ತಾರೆ. ಅಂಡ್ ಅದಾದ ನಂತರ ಈ ಫಸ್ಟ್ ಟೈರಲ್ಲಿ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗ್ತಾರೆ ಅವ್ರಿಗೆ ಮಾತ್ರನೇ ಟೈರ್ 2 ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಅದು ಡಿಸೆಂಬರ್ ಅಲ್ಲಿ ಇರುತ್ತೆ. ಇದು ಡೇಟು ಸಹ ಡೇಟ್ ಒಂದೇ ಡಿಸೈಡ್ ಆಗಿಲ್ಲ, ಮಂತ್ ಮಾತ್ರ ಡಿಸೈಡ್ ಮಾಡಿದ್ದಾರೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಂತರ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ನೀವು ಈ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್. ಸೊ ಈಗ ನೋಡಿ, ಇದರಲ್ಲಿ ನಿಮಗೆ ವೇಕೆನ್ಸೀಸು ಲೆವೆಲ್ 7 ಅಂದರೆ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 7 ಇಂದ ಹಿಡಿದು ಲೆವೆಲ್ 5 ತನಕ ಕೊಟ್ಟಿದ್ದಾರೆ. ಸೊ 44,900 ಇದು ಆಸ್ ಪರ್ 7th CPC ಮ್ಯಾಟ್ರಿಕ್ಸ್ ಇಂದ. ಓಕೆ, ಅಂದರೆ 7th ಸೆಂಟ್ರಲ್ ಪೇ ಕಮಿಷನ್ ಏನಿದೆ ಅದರ ಪ್ರಕಾರ ನಿಮ್ಮ ಪೇ ಸ್ಕೇಲ್ಸ್ ಇಷ್ಟಿದೆ. ಇದು ಮಾರ್ಚ್ 2026 ಇಂದ ನಿಮಗೆ ಈ ಸ್ಯಾಲರೀಸ್ ಆಲ್ಮೋಸ್ಟ್ ಡಬಲ್ ಆಗೋಗುತ್ತೆ. ನೆನ್ಪಿಟ್ಕೊಳ್ಳಿ, ಆಲ್ಮೋಸ್ಟ್ ಡಬಲ್ ಆಗೋಗುತ್ತೆ. ಓಕೆ, ಬೇಸಿಕ್ಗೆ ಡಬಲ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಇನ್ ಹ್ಯಾಂಡ್ ಸಹ ಡಬಲ್ ಆಗುತ್ತೆ ಅಂತ ಅರ್ಥ. ಯಾರೆಲ್ಲ ವಿತಿನ್ ದ ಏಜ್ ಆಫ್ 30 ಇದ್ದೀರಾ, 18+ ವಿತಿನ್ 30 ಯಾರೆಲ್ಲ ಇದ್ದೀರಾ, ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಎಷ್ಟೆಲ್ಲ ವೇಕೆನ್ಸೀಸ್ ಬರುತ್ತೆ ನಿಮಗೆ ಅಷ್ಟು ವೇಕೆನ್ಸೀಸ್ಗೂ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಒಂದೇ ಥರ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿ. ಡಿಪಾರ್ಟ್ಮೆಂಟ್ ಮಾತ್ರ ಬ್ಯೂಟಿಫುಲ್ ಡಿಪಾರ್ಟ್ಮೆಂಟ್ಸು. ನೀವು ಒಳ್ಳೆ ಡಿಪಾರ್ಟ್ಮೆಂಟಲ್ಲಿ ನಾನು ಹೋಗಬೇಕು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂತಂದರೆ ಇದೇ ಸರಿಯಾದ ಎಕ್ಸಾಮ್. ಇದು ಎಕ್ಸಾಮಿನ ಹೆಸರು CGL ಅಂತ ಹೇಳಿ ಕರೀತಾರೆ. CGL SSC ಅನ್ನೋದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬೋರ್ಡ್. ಆ ಬೋರ್ಡ್ ಅವ್ರು ಕಂಡಕ್ಟ್ ಮಾಡಿ ಕೊಡೋಂತಹ ಒಂದು ಎಕ್ಸಾಮ್ ಇದು. ಓಕೆ, ಸೊ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಲ್ಲಿ ನೋಡಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದೆ. ASO ಅಂತ ಕರೀತಾರೆ ಇವ್ರನ್ನ. ಸೆಂಟ್ರಲ್ ಸರ್ವೆ ಸೆಕ್ರೆಟರಿ ಸರ್ವಿಸ್, ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಇದೆ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಲ್ಲಿ ಇದೆ, ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಇದೆ, ಮತ್ತೆ FHQ ನಲ್ಲಿ ಇದೆ. ಹಲವಾರು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದಾವೆ. ಓಕೆ, ಸೆಂಟ್ರಲ್ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಇದಾವೆ. ಸೊ ಇದೇ ತರ ಹಲವಾರು ವೇಕೆನ್ಸೀಸ್ ಇದಾವೆ ಗೈಸ್, ನೀವು ಇದನ್ನ ನೋಡ್ಕೋಬಹುದು. ಓಕೆ, ಸೊ ವೇರಿಯಸ್ ವೇಕೆನ್ಸೀಸ್ ಇದೆ. ಗ್ರೂಪ್ ಬಿ ವೇಕೆನ್ಸೀಸ್ ಇದಾವೆ. ಸೊ ಆದ ನಂತರ ನೋಡಿ, ಇದು ಪೇ ಸ್ಕೇಲ್ ಲೆವೆಲ್ 6 ಆಗಿರುತ್ತೆ. ಇದರಲ್ಲೂ ಸಹ ಗ್ರೂಪ್ ಬಿ ವೇಕೆನ್ಸೀಸ್ ಇದಾವೆ. ಓಕೆ, ಪೇ ಸ್ಕೇಲ್ಸ್ ಡಿಫರ್ ಆದಷ್ಟು ಯಾರೆಲ್ಲ ಟಾಪ್ ಅಲ್ಲಿ ಬರ್ತಾರೋ ಅವ್ರು ಆಲ್ಮೋಸ್ಟ್ ಫಸ್ಟ್ ಪೇ ಲೆವೆಲ್ 7 ಚೂಸ್ ಮಾಡ್ಕೋತಾರೆ. ನಂತರ ನಿಮಗೆ ಲೆವೆಲ್ 6 ಅಂಡ್ ಲೆವೆಲ್ 5 ವೇಕೆನ್ಸೀಸ್ ಇರ್ತವೆ. ಓಕೆ, ಸೊ ಬೇಸ್ಡ್ ಆನ್ ದ ಮೆರಿಟ್ ನೀವೆಲ್ಲ ಚೂಸ್ ಮಾಡ್ಕೋಬಹುದು. ನೋಡಿ, ಲೆವೆಲ್ 5 ಸಹ ಇದಾವೆ. ವೇರಿಯಸ್ ವೇಕೆನ್ಸೀಸ್ ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ ಆರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದಾವೆ. ಅಂಡ್ ಅದಾದ ನಂತರ ಲೆವೆಲ್ 4 ಸಹ ಇದೆ. ಲೆವೆಲ್ 4 ಅಂದ್ರೆ ಗ್ರೂಪ್ ಸಿ ವೇಕೆನ್ಸೀಸ್ ಆಗಿರುತ್ತೆ ಇವೆಲ್ಲ. ಓಕೆ, ಇದಕ್ಕೆಲ್ಲ ಏಜ್ ಲಿಮಿಟ್ಸ್ ಆಫ್ 27 ಕೊಟ್ಟಿದ್ದಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಎಲ್ಲದಕ್ಕೂ ಡಿಗ್ರಿ ಮುಗಿದಿರ್ಬೇಕು, ಅದು ಇಂಪಾರ್ಟೆಂಟ್. ಓಕೆ, ಏಜ್ ಸರ್ 27 ಇಂದ 30 ವರ್ಷ, ನಾನು ನೆಕ್ ಎಂಡ್ ಅಲ್ಲಿ ಇದ್ದೀನಿ ಆ ಥರ ಏನಾದರೂ ಗೊತ್ತಿಲ್ಲ ಅಂತಂದಲ್ಲಿ 27 ವರ್ಷ ಅಂತಂದ್ರೆ ಯಾರಿಗೆಲ್ಲ ಎಲಿಜಿಬಲ್ ಬರುತ್ತೆ ನೋಡಿ. 27 ವರ್ಷ ಅಂತಂದ್ರೆ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದೆನ್ 1998, ನಾಟ್ ಲೇಟರ್ ದೆನ್ 2007. ಅಂದ್ರೆ 2007 ಈ ಡೇಟ್ ಆದ ನಂತರ ಯಾರೆಲ್ಲ ಹುಟ್ಟಿರ್ತೀರಾ ನೀವೆಲ್ಲ ಎಲಿಜಿಬಲ್ ಇರಲ್ಲ. ಓಕೆ, ಅದೇ ತರ 30 ವರ್ಷಕ್ಕೂ ಕೊಟ್ಟಿದ್ದಾರೆ ನೋಡಿ. 2005 1/8 ನಂತರ ಯಾರು ಹುಟ್ಟಿರ್ತೀರಾ ಅವ್ರಿಗೆ ಎಲಿಜಿಬಲ್ ಇಲ್ಲ. ಅಂಡ್ ಇದ್ರ ಅರ್ಲಿಯರ್ ಯಾರು ಇರ್ತಾರೆ ಅವ್ರಿಗೂ ಎಲಿಜಿಬಲ್ ಇರೋ, ಅಂದ್ರೆ 1994 ಫಸ್ಟ್ 8 1995 ಇದ್ರೂ ಸಹ ಅವ್ರು ಎಲಿಜಿಬಲ್ ಇಲ್ಲ. ಓಕೆ, ಅದು ವೆರಿ ಇಂಪಾರ್ಟೆಂಟ್.
ನಾಟ್ ಲೇಟರ್ ದೆನ್ ನಾಟ್ ಅರ್ಲಿಯರ್ ದೆನ್ ಅಂತ ಕೊಟ್ಟಿದ್ದಾರೆ. ಓಕೆ, ಬಿಟ್ವೀನ್ ಅಲ್ಲಿ ಇರೋ ಏಜ್ ಕ್ಯಾಂಡಿಡೇಟ್ಸ್ ಎಲ್ಲಾನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಬ್ಯೂಟಿಫುಲ್ ಅಪರ್ಚುನಿಟಿ ಗೈಸ್, ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂಡ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಎನಿ ಡಿಗ್ರಿ ಇದ್ರೆ ಸಾಕು, ಬಟ್ ಕೆಲವು ವೇಕೆನ್ಸೀಸ್ ಲೈಕ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್, ಗ್ರೇಡ್ 2 ಅನ್ನೋ ಮಾತ್ರ ವಿತ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ವಲ್ಪ ಕೆಲವು ಸಬ್ಜೆಕ್ಟ್ ಓರಿಯೆಂಟೆಡ್ ಸಹ ನೀವು ಇರಬೇಕಾಗಿರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಮಾಡಿದ್ರೆ ನೀವು ಎಲಿಜಿಬಲ್ ಇರ್ತೀರಾ, ಅಥವಾ ಎನಿ ಡಿಗ್ರಿ ಮಾಡಿದ್ರು ಸಹ ಓಕೆ, ಬಟ್ 60% ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಿನಿಮಮ್ ತಗೊಂಡಿರ್ಬೇಕು, ಅದು 12th ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ. ನಂತರ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಪ್ಲೈ ಮಾಡೋ ತರ ಇದ್ದೆ, ನೀವು ಕಂಪಲ್ಸರಿ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಒಂದು ಸಬ್ಜೆಕ್ಟ್ ಪಾಸ್ ಮಾಡಿರ್ಬೇಕಾಗಿರುತ್ತೆ. ಓಕೆ, ಇನ್ನೆಲ್ಲ ಅದರ್ ಪೋಸ್ಟ್ಗೆ ನೀವು ಎನಿ ಡಿಗ್ರಿ ಇದ್ರೆ ಸಾಕು, ಬ್ಯಾಚುಲರ್ಸ್ ಡಿಗ್ರಿ ಇದ್ರೆ ಸಾಕು, ಯು ಗೈಸ್ ಕ್ಯಾನ್ ಅಪ್ಲೈ ಮಾಡೋದು ಹೇಗೆ, ನಾನು ಲಿಂಕ್ ನ ಕಳಿಸಿರ್ತೀನಿ, ಆ ಲಿಂಕ್ ಇಂದ ತಗೊಂಡು ನೀವು ಇಮಿಡಿಯೇಟ್ ಆಗಿ ಇವತ್ತೇ ಅಪ್ಲೈ ಮಾಡ್ಕೊಳ್ಳಿ. ಫೀಸು ಸಹ ಜಾಸ್ತಿ ಇಲ್ಲ, ಬರೀ 100 ರೂಪಾಯಿ ಇರುತ್ತೆ. ವುಮೆನ್ ಕ್ಯಾಂಡಿಡೇಟ್ಸ್ ಅಂಡ್ SC ST ಅಂಡ್ PWD ಕ್ಯಾಂಡಿಡೇಟ್ಸ್ ಇದೆ, ನಿಮಗೆ ಟೋಟಲ್ ಎಕ್ಸಾಮ್ಷನ್ ಇರುತ್ತೆ, ಯಾವುದೇ ತರ ಫೀ ಪೇ ಮಾಡೋದು ಬೇಕಾಗಿರಲ್ಲ. ಓಕೆ, ಅಂಡ್ ಏನಾದ್ರೂ ಡೌಟ್ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಪಿಂಗ್ ಮಾಡಿ, ಐ ವಿಲ್ ಬಿ ದೇರ್ ಟು ಸಜೆಸ್ಟ್ ಯು, ಅಸಿಸ್ಟ್ ಯು. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ 100 ರೂಪೀಸ್ ಮಾತ್ರ ಫೀ, ಬಟ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ SC ST PWD ಕ್ಯಾಂಡಿಡೇಟ್ಸ್ ಇರ್ಬೋದು, ಇವರೆಲ್ಲ ಎಕ್ಸಮ್ಟೆಡ್ ಫ್ರಮ್ ದ ಫೀ ಪೇಮೆಂಟ್. ಓಕೆ, ಆನ್ಲೈನ್ ಫೀ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 5th ಜುಲೈ ತನಕ ಕೊಟ್ಟಿದ್ದಾರೆ. ಓಕೆ, ಬಟ್ ಬೇಗನೆ ಮುಗಿಸ್ಕೊಳ್ಳಿ. ಸೆಂಟರ್ಸ್ ಆಲ್ ಇಂಡಿಯಾ ಎಕ್ಸಾಮ್ ನಡೆಯುತ್ತಿದ್ದು, ಎಲ್ಲ ಸ್ಟೇಟ್ಸ್ ಅಲ್ಲಿ ವೇರಿಯಸ್ ವೇರಿಯಸ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ವೆನ್ ವಿ ಸ್ಪೀಕ್ ಅಬೌಟ್ KKR ರೀಜನ್ ಅಂಡ್ ಕರ್ನಾಟಕ ಸೌತ್ ಸೆಂಟ್ರಲ್ ರೀಜನ್, ನೋಡಿ ಇಲ್ಲಿ ನೋಡಿ ವೈಜಾಗ್ ಕೊಟ್ಟಿದ್ದಾರೆ, ರಾಜಮಂಡ್ರಿ, ತಿರುಪತಿ, ನೆಲ್ಲೂರು, ಕಾಕಿನಾಡ ಇದೆಲ್ಲ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ್, ಪುದುಚೇರಿ, ತಮಿಳುನಾಡು ಬಂದಾಗ ಸೊ ಕರ್ನಾಟಕದು ಸಹ ಇರುತ್ತೆ, ಅದನ್ನು ತೋರಿಸ್ತೀನಿ. KKR ರೀಜನ್ ಅಂತಿದೆ ನೋಡಿ, ಕರ್ನಾಟಕ ಕೇರಳ ರೀಜನ್. ಸೊ ಇದರಲ್ಲಿ ಹಲವಾರು ಸ್ಟೇಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಐ ಮೀನ್ ನೀವು ಲೊಕೇಶನ್ ನ ಚೂಸ್ ಮಾಡ್ಬೋದು ಫಾರ್ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಸಲುವಾಗಿ. ಓಕೆ, ಅಂಡ್ ಅದಾದ ನಂತರ ಎಕ್ಸಾಮ್ ಪ್ಯಾಟರ್ನ್ ಬರೋದಾದ್ರೆ ಹೇಗಿರುತ್ತೆ, 2 ಟೈರ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಟೈರ್ 1 ಬಂದು ನಿಮ್ಗೆ ಈ ತರ ಇರುತ್ತೆ ನೋಡಿ. ಟೈರ್ 1 ಫಾರ್ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 4 ಸೆಷನ್ಸ್ ಇರ್ತವೆ. 4 ಸೆಷನ್ಸ್ ಅಲ್ಲಿ ವೇರಿಯಸ್ ಆಗಿ ಕೇಳ್ತಾರೆ. ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 25 ಕ್ವಶನ್ಸ್, 50 ಮಾರ್ಕ್ಸ್ ಇರುತ್ತೆ. ಅದೇ ತರ 25 ಕ್ವಶನ್ಸ್ ಜನರಲ್ ಅವೇರ್ನೆಸ್ ಅಂಡ್ 25 ಕ್ವಶನ್ಸ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂಡ್ ದೆನ್ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ 25 ಕ್ವಶನ್ಸ್, ಎಲ್ಲಾನು ಸೇರಿ 200 ಮಾರ್ಕಿಗೆ ಇರುತ್ತೆ ಗೈಸ್. ಓಕೆ, 200 ಮಾರ್ಕ್ಸ್ 1 hour 20 minutes ಅಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಅದೇ ತರ ಯಾರೆಲ್ಲ ಇದರಲ್ಲಿ ಸೆಲೆಕ್ಟ್ ಆಗ್ತಾರೆ ವಿತ್ ನೆಗೆಟಿವ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಫಾರ್ ಎವ್ರಿ ರಾಂಗ್ ಆನ್ಸರ್ ಯು ವಿಲ್ ಬಿ ಲೂಸಿಂಗ್ 0.5 ಮಾರ್ಕ್ಸ್. ಸ್ಕೀಮ್ 2 ಅಂದ್ರೆ ಐ ಮೀನ್ ಸ್ಕೀಮ್ ಆಫ್ ಟೈರ್ 2 ಎಕ್ಸಾಮಿನೇಷನ್, ಯಾರೆಲ್ಲ ಟೈರ್ 1 ಅಲ್ಲಿ ಪಾಸ್ ಆಗ್ತಾರೆ ಅವ್ರನ್ನ ಮಾತ್ರನೇ ಶಾರ್ಟ್ ಲಿಸ್ಟ್ ಮಾಡಿ ಟೈರ್ 2ಗೆ ಇನ್ವೈಟ್ ಮಾಡ್ತಾರೆ. ಟೈರ್ 2 ನಲ್ಲಿ 2 ಪೇಪರ್ಸ್ ಇರ್ತವೆ, ಪೇಪರ್ 1 ಅಂಡ್ ಪೇಪರ್ 2 ಅಂತೇಳಿ. ಪೇಪರ್ 1 ಅಲ್ಲಿ ನಿಮಗೆ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 3 ಸೆಕ್ಷನ್ಸ್ ಇರ್ತವೆ. ಓಕೆ, 3 ಸೆಷನ್ಸ್. ಓಕೆ, 3 ಸೆಷನ್ಸ್ ಅಲ್ಲ, 4 ಸೆಕ್ಷನ್ಸ್ ಇರ್ತವೆ. ಅದನ್ನ 2 ಭಾಗ ಮಾಡಿರ್ತಾರೆ, ಸೆಷನ್ 1 ಮೈನ್ ಸೆಷನ್ 1 ಅಂಡ್ ಮೈನ್ ಸೆಷನ್ 2 ಅಂತ. 2 hours 15 minutes ಒಂದು ಎಕ್ಸಾಮ್ ನಡೀತಾ, ಅದರಲ್ಲಿ 3 ಸೆಷನ್ಸ್ ನ ಕಂಡಕ್ಟ್ ಮಾಡ್ತಾರೆ. ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂಡ್ ದೆನ್ ಜನರಲ್ ಅವೇರ್ನೆಸ್, ದೆನ್ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ಸಹ ಇರುತ್ತೆ. ಎಲ್ಲದಕ್ಕೂ ಈಚ್ ಕ್ವಶನ್ ವಿಲ್ ಕ್ಯಾರಿ 3 ಮಾರ್ಕ್ಸ್. ಓಕೆ, ಅಂಡ್ ಇದು ಪೇಪರ್ 1. ಇದು ಪೇಪರ್ 1 ಆದ ನಂತರ ನೀವು ಪೇಪರ್ 2 ಅಟೆಂಡ್ ಮಾಡಬೇಕಾಗುತ್ತೆ. ಯಾರೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ದಾರೆ ಅವ್ರು ಮಾತ್ರ ಪೇಪರ್ 2 ಅಟೆಂಡ್ ಮಾಡಬೇಕಾಗುತ್ತೆ, ಇನ್ನಿಲ್ಲ ಅಂತಂದ್ರೆ ಪೇಪರ್ 2 ಅಟೆಂಡ್ ಮಾಡೋದು ಬೇಕಾಗಿಲ್ಲ. ಇದರಲ್ಲಿ ಶಾರ್ಟ್ ಲಿಸ್ಟ್ ಆದ್ಮೇಲೆ ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ ಅವರು ಫೈನಲಿ ಸೆಲೆಕ್ಟೆಡ್ ಆಗ್ತಾರೆ. ನೆಕ್ಸ್ಟ್ ಅವ್ರನ್ನ ಡಾಕ್ಯುಮೆಂಟ್ ಇದಕ್ಕೆ ಯಾವ್ದಂತಾರೆ ಮೆಡಿಕಲ್ ಎಕ್ಸಾಮಿನೇಷನ್ ಕರೀತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಆದ ನಂತರ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ನ ಇಶ್ಯೂ ಮಾಡ್ತಾರೆ. ಇದನ್ನು ಆನ್ಲೈನ್ ಇರುತ್ತೆ ಗೈಸ್, ಯಾವುದೇ ತರ ಅಂಡ್ ಸಿಲೆಬಸ್ ಸಹ ಕೊಟ್ಟಿದ್ದಾರೆ. ಕಂಪ್ಲೀಟ್ ಸಿಲೆಬಸ್ ಇಸ್ ಗಿವನ್ ಹಿಯರ್, ಸೊ ಅದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಅಂಡ್ ಅದರ್ ದೆನ್ ದಟ್ ದೇರ್ ಇಸ್ ನೋ ಬಿಗ್ ಇನ್ಫಾರ್ಮೇಶನ್ ಅಂಡ್ ರಿಸರ್ವೇಶನ್ಸ್ ಸಹ ಇದೆ. ಓಕೆ, ಮೋಡ್ ಆಫ್ ಸೆಲೆಕ್ಷನ್ ಅಲ್ಲಿ ನೋಡಿ, ಟೈರ್ 2 ಇರ್ಬೋದು, ಟೈರ್ 1 ಇರ್ಬೋದು, ನಿಮಗೆ ಸೆಲೆಕ್ಷನ್ ಆಫ್ ಮಾರ್ಕ್ಸ್ ಎಷ್ಟು ತಗೋಬೇಕು ನೀವು ಮಿನಿಮಮ್ ಇದರಲ್ಲಿ ಶಾರ್ಟ್ ಲಿಸ್ಟ್ ಆಗಬೇಕಂದ್ರೆ ಅನ್ರಿಸರ್ವ್ಡ್ ಅಂದ್ರೆ 30% ಮಿನಿಮಮ್ ತೆಗಿಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಅಂಡ್ OBC EWS ಅಂದ್ರೆ 25, ಆಲ್ ಅದರ್ ಕ್ಯಾಟಗರೀಸ್ 20% ಮಾರ್ಕ್ಸ್ ತೆಗಿಲೇಬೇಕು. ಅಂದ್ರೆ SC ST PWD ಇವರೆಲ್ಲ. ಅದು ಇಷ್ಟು ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಯು ಆರ್ ನಾಟ್ ಕ್ವಾಲಿಫೈಡ್ ಟು ಟೇಕ್ ದ ನೆಕ್ಸ್ಟ್ ರೌಂಡ್ಸ್ ಅಂತ. ಸೊ ಯಾವುದೇ ಇರಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಸೊ ಇದ್ರ ಮೇಲೆನೆ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆ, ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ದಯಮಾಡಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ಮೈ ಆನ್ಸರ್ ಆಸ್ ಸೂನ್ ಆಸ್ ಪಾಸಿಬಲ್. And other than that, wish you all the best. See you in the next session. Good day guys, take care.